ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಿ ಅಭಿಮಾನಿಗಳೇ ಶಾಕ್ ಆಗಿದ್ದಾರೆ. ವಿಶ್ವಶ್ರೇಷ್ಠ ಆಟಗಾರರೇ ತುಂಬಿರೋ ಬಲಿಷ್ಠ ಭಾರತ ತಂಡ ಅದೆಷ್ಟು ಸುಲಭವಾಗಿ ಸಿಂಹಳಿಯರಿಗೆ ಮಂಡಿಯೂರಿತು ಅನ್ನೋದೇ ಆಶ್ಚರ್ಯವಾಗಿದೆ. ಅದರಲ್ಲೂ 7-8 ಬ್ಯಾಟರ್ಸ್ ಲೈನಪ್ ಇದ್ರೂ ಕೂಡ ಒಂದು ಸುಲಭ ಟಾರ್ಗೆಟ್ ಅನ್ನ ರೀಚ್ ಮಾಡೋಕೆ ಯಾಕೆ ಆಗಲಿಲ್ಲ ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ. ಇಲ್ಲಿ ಬ್ಯಾಟರ್ಸ್ ಫೇಲ್ ಆದ್ರು ಅನ್ನೋದರ ಜೊತೆಗೆ ಕೋಚ್ ಗೌತಮ್ ಗಂಭೀರ್ ವಿರುದ್ಧ ಕೂಡ ಫ್ಯಾನ್ಸ್ ಸಿಟ್ಟಾಗಿದ್ದಾರೆ. ಅದಕ್ಕೆ ಕಾರಣ ಪ್ಲೇಯಿಂಗ್ 11 ಆರ್ಡರ್. ಏಕದಿನ ಪಂದ್ಯದಲ್ಲೂ ಕೂಡ ಗಂಭೀರ್ ಪ್ರಯೋಗ ಮಾಡಿದ್ದೇ ಸೋಲಿಗೆ ಕಾರಣ ಅಂತ ಕೆಲ ಕ್ರಿಕೆಟ್ ವಿಶ್ಲೇಷಕರು ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಗಂಭೀರ್ ಮಾಡಿದಂಥ ಪ್ರಯೋಗ ಏನು? ಅದೇ ಬದಲಾವಣೆಯೇ ಸೋಲಿಗೆ ಕಾರಣ ಆಯ್ತಾ? ಇದರಿಂದ ಆಟಗಾರರ ಮೇಲೆ ಎಂಥ ಪರಿಣಾಮ ಬೀರುತ್ತೆ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ತಿಣುಕಾಡಿ ಡ್ರಾ ಮಾಡಿಕೊಂಡಿದ್ದ ಭಾರತ ಎರಡನೇ ಪಂದ್ಯದಲ್ಲಿ ಕಂಪ್ಲೀಟ್ ಮಕಾಡೆ ಮಲಗಿತ್ತು. ಟಾರ್ಗೆಟ್ ಬಿಗ್ ಸ್ಕೋರ್ ಅಲ್ಲದೆ ಇದ್ರೂ ಕೂಡ ಬೀಟ್ ಮಾಡೋಕೆ ಆಗದೆ ಸೋಲೊಪ್ಪಿಕೊಂಡ್ರು. ಹಿಟ್ಮ್ಯಾನ್ ರೋಹಿತ್ ಶರ್ಮಾರನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಬ್ಯಾಟರ್ಸ್ ಕೂಡ ಬಂದ ಪುಟ್ಟ ಹೋದ ಪುಟ್ಟ ಎನ್ನುವಂತೆಯೇ ಆಡಿದ್ರು. ಕೊಲಂಬೋದ ಸ್ಲೋ ಅಂಡ್ ಲೋ ಪಿಚ್ನಲ್ಲಿ ಇಂಡಿಯನ್ ಟೈಗರ್ಸ್ ಸಿಂಹಳಿಯರ ಸ್ಪಿನ್ ಬಲೆಗೆ ಒಬ್ಬರ ಹಿಂದೊಬ್ಬರಂತೆ ಬಿದ್ರು. ಚೇಸಿಂಗ್ ಇಳಿದಾಗ ಟೀಂ ಇಂಡಿಯಾ ಅದ್ದೂರಿ ಆರಂಭ ಪಡೆದುಕೊಂಡಿತ್ತು. ಮೊದಲ 10 ಓವರ್ಗಳಲ್ಲಿ ಎಲ್ಲಾನು ಕೂಡ ಚೆನ್ನಾಗೇ ಇತ್ತು. ಆದರೆ ಆ ಬಳಿಕ ಟೀಂ ಇಂಡಿಯಾ ಬ್ಯಾಟರ್ಗಳ ಪೆವಿಲಿಯನ್ ಪರೇಡ್ ನಡೆದಿತ್ತು. ಮಿಡಲ್ ಆರ್ಡರ್ನ ಬ್ಯಾಟರ್ಸ್ ಕೈಕೊಟ್ಟಿದ್ರಿಂದ ಸುಲಭವಾಗಿ ಗೆಲ್ಲಬಹುದಿದ್ದ ಮತ್ತೊಂದು ಪಂದ್ಯವನ್ನ ಭಾರತ ಕೈ ಚೆಲ್ಲಿಕೊಳ್ಳಬೇಕಾಯಿತು. ಬಟ್ ಇಲ್ಲಿ ಬ್ಯಾಟರ್ಸ್ ಕೈಕೊಟ್ರು ಅನ್ನೋದಕ್ಕಿಂತ ಹೆಡ್ ಕೋಚ್ ಗೌತಮ್ ಗಂಭೀರ್ ಮಾಡಿದ ಎಕ್ಸ್ಪೆರಿಮೆಂಟ್ ಸೋಲಿಗೆ ಕಾರಣ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಇದೇ ಪ್ರಯೋಗದಿಂದಲೇ ಕನ್ನಡಿಗ KL ರಾಹುಲ್ರ ಕ್ರಿಕೆಟ್ ಕರಿಯರ್ ಕೂಡ ಅಂತ್ಯವಾಗುವ ಆತಂಕ ಎದುರಾಗಿದೆ. ಅದು ಯಾಕೆ ಮತ್ತು ಹೇಗೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಟೀಂ ಇಂಡಿಯಾದ ಶ್ರೀಲಂಕಾ ಪ್ರವಾಸ ಗೌತಮ್ ಗಂಭೀರ್ಗೆ ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ಮುಖ್ಯ ಕೋಚ್ ಆಗಿ ಚಾರ್ಜ್ ತೆಗೆದುಕೊಂಡ ಮೇಲೆ ಮೊದಲ ಪ್ರವಾಸ ಇದು. T20 ಸರಣಿಯಲ್ಲಿ ಗೆಲುವು ಸಾಧಿಸಿದ್ರೂ ಕೂಡ ಏಕದಿನ ಸರಣಿಯಲ್ಲಿ ಭಾರಿ ಮುಖಭಂಗವಾಗಿದೆ. ತಂಡ ಸೋಲ್ತಾ ಇದ್ದಂತೆ ಗೌತಮ್ ಗಂಭೀರ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ತಂಡದಲ್ಲಾದ ಕೆಲ ಬದಲಾವಣೆಗಳು. ಗಂಭೀರ್ ಕೋಚ್ ಆದ್ಮೇಲೆ ತಂಡದಲ್ಲಿ ಅನೇಕ ಬದಲಾವಣೆಗಳಾಗಿವೆ. 3 ಮಾದರಿಯಲ್ಲಿ ಆಡುವ ಕೆಲವು ಆಟಗಾರರು ಮಾತ್ರ ಇದ್ದು ಏಕದಿನ ತಂಡದ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ನಿರಂತರ ಬದಲಾವಣೆಗಳಾಗ್ತಾ ಇದೆ. ರಾಹುಲ್ ದ್ರಾವಿಡ್ ಕಟ್ಟಿದ ತಂಡದಲ್ಲಿ ಗಂಭೀರ್ ಅನಗತ್ಯ ಪ್ರಯೋಗ ಮಾಡ್ತಿದ್ದಾರೆ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ಬ್ಯಾಟ್ಸ್ಮನ್ಗಳು ತಮ್ಮ ಸ್ಲಾಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ರೂ ಕೂಡ ಪ್ರಯೋಗ ಯಾಕೆ ಮಾಡಬೇಕು ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ KL ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಸ್ಥಾನವನ್ನ ಬದಲಾಯಿಸಬೇಕು ಎಂಬ ಸಲಹೆಗಳು ಕೇಳಿಬರ್ತಾ ಇವೆ. ಯಾಕಂದ್ರೆ ಶ್ರೇಯಸ್ ಅಯ್ಯರ್, KL ರಾಹುಲ್ ರಂತ ಆಟಗಾರರು 4-5ನೇ ಕ್ರಮಾಂಕದಲ್ಲಿ ಆಡೋ ಬ್ಯಾಟರ್ಸ್. ಆದ್ರೆ ಇಂಥ ಬಲವನ್ನೇ ಬ್ರೇಕ್ ಮಾಡಿ ಗಂಭೀರ್ ಇಲ್ಲೂ ಕೂಡ ಬದಲಾವಣೆ ತಂದಿದ್ರು. ಅದ್ಯಾವ ಲೆಕ್ಕದಲ್ಲಿ ಶಿವಮ್ ದುಬೆನ 4ನೇ ಸ್ಥಾನದಲ್ಲಿ, ಅಕ್ಷರ್ ಪಟೇಲ್ ರನ್ನ 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಮಕಾಲೀನ ಕ್ರಿಕೆಟ್ನ ಜಗತ್ತಿನಲ್ಲೇ ಕೂಡ ಬೆಸ್ಟ್ ಬ್ಯಾಟಿಂಗ್ ಲೈನಪ್ ನಮ್ಮ ಭಾರತದ್ದು. ಕಳೆದ 5 ವರ್ಷಗಳಿಂದ ಬೆಸ್ಟ್ ಮಿಡಲ್ ಆರ್ಡರ್ ಬ್ಯಾಟರ್ ಎನಿಸಿಕೊಂಡಿರುವ ರಾಹುಲ್ ರನ್ನ 7ನೇ ಕ್ರಮಾಂಕದಲ್ಲಿ ಆಡಿಸಿದ್ರೆ ಹೇಗೆ ತಾನೇ ಗೆಲ್ಲೋಕೆ ಸಾಧ್ಯ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಗಂಭೀರ್ ಈ ರೀತಿ ಪ್ರಯೋಗ ಮಾಡಿದ್ದು ಇದೇ ಮೊದಲೇನೂ ಅಲ್ಲ. ಈಗಾಗಲೇ ಈ ಹಿಂದೆ IPLನಲ್ಲಿ KKR ತಂಡದ ಮೆಂಟರ್ ಆಗಿದ್ದ ಗಂಭೀರ್ ಸುನಿಲ್ ನಾರಾಯಣ್ನನ್ನ ಓಪನರ್ ಆಗಿ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಸಿ ಸಕ್ಸಸ್ ಆಗಿದ್ರು. ಹಾಗೆ ಲಂಕಾ ವಿರುದ್ಧದ T20 ಸರಣಿಯ ಕೊನೆ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೆ ರಿಂಕು ಸಿಂಗ್ ಕೈಯಲ್ಲಿ ಬೌಲಿಂಗ್ ಮಾಡಿಸಿ ಗೆದ್ದು ಬೀಗಿದ್ರು. ಯಾಕಂದ್ರೆ ಇವರಿಬ್ಬರು ಕೂಡ ಬ್ಯಾಟರ್ಸ್ ಆಗಿದ್ರು. ಸೊ ಏಕದಿನ ಪಂದ್ಯಕ್ಕೂ ಕೂಡ ಅದೇ ರೀತಿ ಪ್ರಯೋಗ ಮಾಡಲು ಹೋಗಿದ್ದೇ ಸೋಲಿಗೆ ಕಾರಣ ಅನ್ನೋದು ಅಭಿಮಾನಿಗಳ ವಾದ. ಇಲ್ಲಿ ಭಾರತದ ಬ್ಯಾಟರ್ಸ್ ಫೇಲ್ಯೂರ್ ಎಷ್ಟು ನಿಜವೋ ಲಂಕಾ ತಂಡ ಗೆಲ್ಲೋಕೆ ಮುಖ್ಯ ಕಾರಣ ಅವರ ಸ್ಪಿನ್ನರ್ಸ್. 2ನೇ ಏಕದಿನ ಪಂದ್ಯ ಮಾತ್ರವಲ್ಲ, ಡ್ರಾನಲ್ಲಿ ಅಂತ್ಯವಾದ ಮೊದಲ ಏಕದಿನದಲ್ಲೂ ಕೂಡ ಸ್ಪಿನ್ ಮುಂದೆ ಟೀಂ ಇಂಡಿಯಾ ಮಂಡಿಯೂರಿತ್ತು. ಅವತ್ತು ಕೂಡ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ಸ್ಪಿನ್ನರ್ಗಳಿಗೆ ಸುಲಭಕ್ಕೆ ಶರಣಾಗಿದ್ರು. ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ ಸೇರಿದಂತೆ ಒಟ್ಟು 9 ಮಂದಿ ಬ್ಯಾಟರ್ಸ್ ಸ್ಪಿನ್ಗಳಿಗೆ ತಲೆಬಾಗಿದ್ರು. ಭಾನುವಾರದ ಪಂದ್ಯದಲ್ಲೂ ಕೂಡ ಅದೇ ಯುವ ಸ್ಪಿನ್ನರ್ ಜೆಫ್ರಿ ವಾಂಡರ್ಸೆ ಬರೋಬ್ಬರಿ 6 ವಿಕೆಟ್ಗಳನ್ನು ಕಿತ್ತು ಮಿಂಚಿದ್ರು. ಒಟ್ಟಿನಲ್ಲಿ ಲಂಕನ್ನರ ಸ್ಪಿನ್ನರ್ಸ್ ಅಬ್ಬರಕ್ಕೆ ಟೀಂ ಇಂಡಿಯಾದ ಬ್ಯಾಟಿಂಗ್ ವೈಫಲ್ಯ ಜಗಜ್ಜಾಹೀರಾಗಿದೆ. ಅನುಭವಿ ಆಟಗಾರರೇ ಎಡುತ್ತಾ ಇರೋದು ಆತಂಕಕ್ಕೆ ಕಾರಣ ಕೂಡ ಆಗಿದೆ. ಸೊ ಕೊನೆಯ ಪಂದ್ಯದಲ್ಲಿ ಭಾರತ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. 2025ರ IPLಗೆ ಈಗಿನಿಂದಲೇ ತಯಾರಿ ನಡೀತಾ ಇದ್ದು BCCI ಮತ್ತು IPL ಫ್ರಾಂಚೈಸಿಗಳು ಅದಕ್ಕಾಗಿ ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿವೆ. ಅಲ್ಲದೆ ಒಂದಷ್ಟು ಬದಲಾವಣೆ ತರೋಕು ಪ್ಲಾನ್ ನಡೀತಾ ಇದೆ. ಇತ್ತೀಚೆಗೆ ಮುಂಬೈನಲ್ಲಿ ನಡೆದ BCCI ಮತ್ತು ಫ್ರಾಂಚೈಸಿಗಳ ನಡುವಿನ ಸಭೆಯಲ್ಲಿ ಆಟಗಾರರ ಉಳಿಸಿಕೊಳ್ಳುವಿಕೆ ಹಾಗೆ ಮೆಗಾ ಹರಾಜಿನ ನಿಯಮಗಳ ಬಗ್ಗೆ ಚರ್ಚೆಯಾಗಿದೆ. ಅದರಲ್ಲೂ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಬಗ್ಗೆ ಕೂಡ ಅಭಿಪ್ರಾಯಗಳನ್ನು ಕಲೆ ಹಾಕಲಾಗಿದೆ. ಯುವ ಆಟಗಾರರಿಗೆ IPLನಲ್ಲಿ ಆಡೋಕೆ ಅವಕಾಶ ನೀಡುತ್ತದೆ ಎಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ಇಂಪ್ಯಾಕ್ಟ್ ಪ್ಲೇಯರ್ನಿಂದಾಗಿ ಆಲ್ರೌಂಡರ್ಗಳ ಬೆಳವಣಿಗೆಯ ದೃಷ್ಟಿಯಿಂದ ಇದು ಭಾರತೀಯ ಕ್ರಿಕೆಟ್ಗೆ ಹಾನಿಕಾರಕ ಎಂದಿದ್ದಾರೆ. ಅಲ್ಲದೆ ರಿಟೈನ್ನಲ್ಲಿ ಹೆಚ್ಚಿನ ಜನರನ್ನು ಉಳಿಸಿಕೊಳ್ಬೇಕು ಅಂತ ಕೆಲವರು ಹೇಳಿದ್ದಾರೆ. ಬಟ್ ಈಗ ಮುಂದಿನ IPLಗೆ 3 ನಿಯಮಗಳು ಬರೋ ನಿರೀಕ್ಷೆ ಅಂತೂ ಕನ್ಫರ್ಮ್ ಆಗಿದೆ. ಆ ನಿಯಮಗಳು ಯಾವುವು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಸಭೆಯಲ್ಲಿ ಮೊದಲು ಕೇಳಿ ಬಂದಿರೋ ವಿಚಾರವೇ ಅನ್ಕ್ಯಾಪ್ಡ್ ಆಟಗಾರರ ವರ್ಗೀಕರಣ.
ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಸಿಇಒ ಕಾಶಿ ವಿಶ್ವನಾಥನ್ 2021ರಲ್ಲಿ ತಿರಸ್ಕರಿಸಿರುವಂತಹ ನಿಯಮವನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. 5 ಅಥವಾ 5ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದ ಆಟಗಾರರನ್ನ ಅನ್ಕ್ಯಾಪ್ಡ್ ಆಟಗಾರರಾಗಿ ಮರುವರ್ಗೀಕರಣ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇದರಿಂದ ಸಿಎಸ್ಕೆ ತಂಡದ ಅನುಭವಿ ಆಟಗಾರ MS ಧೋನಿಯನ್ನ ನಿಯಮಗಳ ಅಡಿಯಲ್ಲಿ ಉಳಿಸಿಕೊಳ್ಳುವ ರಣತಂತ್ರ ಅವರದು. ಆದರೆ ಇದಕ್ಕೆ IPL ಇತರೆ ಫ್ರಾಂಚೈಸಿಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಇನ್ನು ಎರಡನೇ ನಿಯಮ ಅಂದರೆ ಮೂಲ ಬೆಲೆಯನ್ನು ಕಡಿಮೆಗೊಳಿಸೋದು. ಸ್ಟಾರ್ ಆಟಗಾರರು ಹೆಚ್ಚಿನ ಮೂಲ ಬೆಲೆಗಳಿಂದ ಹರಾಜಿನಲ್ಲಿ ಮಾರಾಟವಾಗದೆ ಉಳಿಯಬಹುದು ಎಂಬ ಉದ್ದೇಶದಿಂದಲೇ IPL ಸಿಇಒ ಹೇಮಂತ್ ಅಮೀನ್ ಅವರು ಕ್ಯಾಪ್ಡ್ ಆಟಗಾರರ ಮೂಲ ಬೆಲೆಯನ್ನು ಕಡಿಮೆ ಮಾಡಲು ಅವಕಾಶ ನೀಡಬೇಕು ಅಂತ ಸಲಹೆ ನೀಡಿದ್ದಾರೆ. ಇನ್ನು ಮೂರನೇ ನಿಯಮ ಅಂದರೆ ಅದು ಉಳಿಸಿಕೊಳ್ಳುವ ಆಟಗಾರರನ್ನು ಹೆಚ್ಚಳ ಮಾಡೋದು. IPLನಲ್ಲಿ ರಿಟೇನ್ ನಿಯಮವು ತಂಡಗಳ ಕಾರ್ಯತಂತ್ರದ ಯೋಜನೆಗಳ ಭಾಗ. ಅದು ಪ್ರಸ್ತುತ ನೀತಿಯು 3 ಅಥವಾ 3 ಭಾರತೀಯ ಮತ್ತು 2 ವಿದೇಶಿ ಆಟಗಾರರನ್ನ ಉಳಿಸಿಕೊಳ್ಳೋಕೆ ತಂಡಗಳಿಗೆ ಅವಕಾಶವನ್ನು ನೀಡಿದೆ. ಆದರೆ ಕೆಲ IPL ಫ್ರಾಂಚೈಸಿಗಳು ಉಳಿಸಿಕೊಳ್ಳುವ ಆಟಗಾರರ ಸಂಖ್ಯೆಯನ್ನ ಮುಂದಿನ ಆವೃತ್ತಿಯಲ್ಲಿ 7 ಅಥವಾ 8ಕ್ಕೆ ಹೆಚ್ಚಿಸುವಂತೆ ಧ್ವನಿ ಎತ್ತಿದ್ದಾರೆ. ಎಲ್ಲ ಫ್ರಾಂಚೈಸಿಗಳು ಕೂಡ ಈ 3 ನಿಯಮಗಳ ಬಗ್ಗೆ ಹೆಚ್ಚು ಮನವಿ ಮಾಡಿರೋದ್ರಿಂದ ಮುಂದಿನ IPLಗೆ ಈ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆ ತರೋ ನಿರೀಕ್ಷೆಗಳಿವೆ. ಒಟ್ಟಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ ಮೆಗಾ ಹರಾಜಿನ ರೂಪುರೇಷೆಗಳ ಬಗ್ಗೆ ಹಲವು ಪರ ವಿರೋಧಗಳು ವ್ಯಕ್ತವಾಗ್ತಾ ಇವೆ. ಸಭೆಯಲ್ಲೂ ಕೂಡ ಮೆಗಾ ಹರಾಜು ಬೇಡವೆಂಬ ಕೂಗು ಕೂಡ ಕೇಳಿಬಂದಿದೆ. ಬಹುತೇಕ ಫ್ರಾಂಚೈಸಿಗಳು ಮಿನಿ ಹರಾಜಿಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಆಟಗಾರರ ರಿಟೇನ್ ಮತ್ತು RTM ಆಯ್ಕೆಗಳ ಸಮಸ್ಯೆ ಎದುರಾಗುವುದು ಮೆಗಾ ಹರಾಜು ನಡೆಸೋದ್ರಿಂದ. ಹೀಗಾಗಿ ಪ್ರತಿ ಸೀಸನ್ನಲ್ಲೂ ಕೂಡ ಮಿನಿ ಹರಾಜು ನಡೆಸೋದು ಸೂಕ್ತ ಎಂಬ ವಾದವನ್ನು ಮುಂದಿಟ್ಟಿದ್ದಾರೆ. ಆದರೆ ಅಂತಿಮವಾಗಿ ಯಾವ ನಿಯಮಗಳು ಜಾರಿಗೆ ಬರುತ್ತೆ ಅನ್ನೋದೇ ಈಗಿರುವ ಪ್ರಶ್ನೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರುವ ಮೂಢ ಹಗರಣ ವಿಪಕ್ಷಗಳಿಗೆ ಆಹಾರವಾಗಿ ಸಿಕ್ಕಿದೆ. ಈಗಾಗಲೇ ಈ ಬಗ್ಗೆ ಪಾದಯಾತ್ರೆ ಕೂಡ ನಡೀತಾ ಇದೆ. ಇದೀಗ ಹಗರಣದ ಕುರಿತು ಕಾನೂನಾತ್ಮಕ ಹಾಗೂ ರಾಜಕೀಯ ಹೋರಾಟಕ್ಕೆ ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ವೇಳೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣದ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಕಂತು ಬಾಕಿ ಇದ್ದು ಜನ ಗೊಂದಲದಲ್ಲಿದ್ದಾರೆ. ಚುನಾವಣೆ ಬಳಿಕ ಯೋಜನೆ ನಿಲ್ಲುತ್ತಾ ಎಂಬ ಅನುಮಾನ ಕೂಡ ಬಹುತೇಕರಲ್ಲಿದೆ. ಆದರೆ ಈ ಯೋಜನೆಗೆ ಯಾವುದೇ ತೊಂದರೆ ಇಲ್ಲ, ಮುಂದುವರಿಯುತ್ತೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಒಟ್ಟು 12 ಆರೋಪಿಗಳ ವಿರುದ್ಧ ಸುಮಾರು 3000 ಪುಟಗಳ ಚಾರ್ಜ್ ಶೀಟ್ ಅನ್ನು ಬೆಂಗಳೂರಿನ 1ನೇ ACMM ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಈ ಚಾರ್ಜ್ ಶೀಟ್ನಲ್ಲಿ ಇದೇ ಪ್ರಕರಣದಲ್ಲಿ ಇಡಿ ಬಂಧನಕ್ಕೆ ಒಳಗಾಗಿರುವ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಹೆಸರು ಇಲ್ಲ. ಹಾಗೆ ಮತ್ತೋರ್ವ ಶಾಸಕ ಬಸನಗೌಡ ದದ್ದಲ್ ಅವರ ಹೆಸರು ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಚಾರ್ಜ್ ಶೀಟ್ ಅಚ್ಚರಿಗೆ ಕಾರಣ ಆಗಿದೆ. ನೆರೆಯ ರಾಷ್ಟ್ರ ಬಾಂಗ್ಲಾದೇಶ ಹಿಂಸೆಯ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದೆ. ಮೀಸಲಾತಿ ವಿಚಾರವಾಗಿ ನಡೀತಾ ಇರುವ ಪ್ರತಿಭಟನೆ ಹಿಂಸಾ ಸ್ವರೂಪ ಪಡೆದು ಜನ ದಂಗೆ ಎದ್ದ ಬೆನ್ನಲ್ಲಿ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿದ್ದಾರೆ. ಇದನ್ಮಧ್ಯೆ ಪ್ರತಿಭಟನಾಕಾರರು ಪ್ರಧಾನಿ ನಿವಾಸಕ್ಕೆ ನುಗ್ಗಿದ್ದು ಪ್ರಧಾನಿ ಶೇಖ್ ಹಸೀನಾ ಪ್ರಾಣ ಭೀತಿಯಿಂದ ಬಾಂಗ್ಲಾದೇಶದಿಂದ ಪರಾರಿಯಾಗಿ ಸುರಕ್ಷತೆಗಾಗಿ ಭಾರತಕ್ಕೆ ಬಂದಿದ್ದಾರೆ. ಶೇಖ್ ಹಸೀನಾ ಅಗರ್ತಲಾಕ್ಕೆ ಬಂದಿಳಿದಿದ್ದಾರೆ ಎಂದು ತ್ರಿಪುರಾ ಪೊಲೀಸರು ಖಚಿತಪಡಿಸಿದ್ದಾರೆ. ಅಗರ್ತಲಾದಿಂದ ಲಂಡನ್ಗೆ ಹೋಗುವ ಸಾಧ್ಯತೆ ಇದ್ದು ಶೇಖ್ ಹಸೀನಾ ಅವರ ಸಹೋದರಿ ಕೂಡ ಅವರ ಜೊತೆಗಿದ್ದಾರೆ. ಭಾರತ ಹಾಗೂ ಗ್ರೇಟ್ ಬ್ರಿಟನ್ ನಡುವಿನ ಒಲಿಂಪಿಕ್ಸ್ ಹಾಕಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಂಪೈರಿಂಗ್ ಗುಣಮಟ್ಟ ಹಾಗೆ ರೆಫ್ರಿಗಳ ಕೆಲ ತೀರ್ಪುಗಳ ಬಗ್ಗೆ ಆಯೋಜಕರಿಗೆ ಹಾಕಿ ಇಂಡಿಯಾ ದೂರು ಸಲ್ಲಿಸಿದೆ. ಈ ಬಗ್ಗೆ ಹಾಕಿ ಇಂಡಿಯಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಪಂದ್ಯದ 2ನೇ ಕ್ವಾರ್ಟರ್ನಲ್ಲಿ ಭಾರತದ ಅಮಿತ್ ರೋಹಿದಾಸ್ಗೆ ರೆಫ್ರಿ ಕೆಂಪು ಕಾರ್ಡ್ ಅನ್ನು ನೀಡಿದರು. ಈ ನಿರ್ಧಾರವನ್ನು ಪ್ರಶ್ನಿಸಿರುವ ಹಾಕಿ ಇಂಡಿಯಾ ಪೆನಾಲ್ಟಿ ಶೂಟೌಟ್ ವೇಳೆ ಬ್ರಿಟನ್ ಗೋಲ್ ಕೀಪರ್ ವಿಡಿಯೋ ಟ್ಯಾಬ್ಲೆಟ್ ಬಳಸಿದ್ದಕ್ಕೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರೆಫ್ರಿಗಳ ನಿರ್ಧಾರದ ಬಗ್ಗೆ ಅಧಿಕೃತವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಮುಂದಿನ ಸೀಸನ್ನಲ್ಲಿ ಮಹತ್ವದ ಬದಲಾವಣೆಗಳಾಗುವ ನಿರೀಕ್ಷೆ ಇದೆ. ಅದರಲ್ಲೂ ಕೂಡ KGF ಟೀಮ್ ಒಡೆಯೋ ಆತಂಕ ಎದುರಾಗಿದೆ. KGF ಎಂದರೆ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್. ಈ 3 ಆಟಗಾರರು ಕ್ರೀಸ್ನಲ್ಲಿ ಇದ್ದಷ್ಟು ಹೊತ್ತು ಕೂಡ ಮನಸ್ಸು ಮಾಡಿ ನಿಂತರೆ ಎದುರಾಳಿಗಳಿಗೆ ಎದೆ ನಡುಗ್ತಾ ಇತ್ತು. ಆದರೆ ಇನ್ಮುಂದೆ ಈ ಜೋಡಿಯನ್ನು RCB ಫ್ಯಾನ್ಸ್ ಮಿಸ್ ಮಾಡಿಕೊಳ್ಳೋ ಚಾನ್ಸಸ್ ಇದೆ. ಯಾಕಂದ್ರೆ RCB ಫ್ಯಾನ್ಸ್ KGF ಶೋ ಕಣ್ತುಂಬಿಕೊಳ್ಳೋಕೆ ಸಾಧ್ಯ ಇಲ್ಲ. ಕಾರಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಮತ್ತು ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ರಿಲೀಸ್ ಮಾಡೋಕೆ ಮುಂದಾಗಿದೆ. 2025ರ ಮೆಗಾ IPL ಆಕ್ಷನ್ ನಡೆಯಲಿದ್ದು ಇದಕ್ಕೂ ಮುನ್ನ ಎಲ್ಲ ತಂಡಗಳು ರಿಟೈನ್ ಮಾಡಿಕೊಳ್ಬೇಕಿದೆ. ಈಗ RCB ರಿಟೈನ್ ಲಿಸ್ಟ್ನಲ್ಲಿ ಕ್ಯಾಪ್ಟನ್ ಫಾಫ್ ಆಗಲಿ ಅಥವಾ ಸ್ಟಾರ್ ಆಲ್ರೌಂಡರ್ ಮ್ಯಾಕ್ಸಿ ಹೆಸರಾಗಲಿ ಇಲ್ಲ. ಕಳೆದ ಸೀಸನ್ನಲ್ಲಿ ಮ್ಯಾಕ್ಸ್ವೆಲ್ ಕಳಪೆ ಪ್ರದರ್ಶನ ನೀಡಿದರು. ಒಂದು ಮ್ಯಾಚ್ನಲ್ಲೂ ಕೂಡ 30ಕ್ಕಿಂತಲೂ ಹೆಚ್ಚು ರನ್ನನ್ನು ಗಳಿಸಲೇ ಇಲ್ಲ. ಇದು ತಂಡದ ಫಲಿತಾಂಶಗಳ ಮೇಲೆ ಕೆಟ್ಟ ಪರಿಣಾಮ ಬೀರಿತು. ತಾನು ಆಡಿದ 10 ಪಂದ್ಯಗಳಲ್ಲಿ ಕೇವಲ 52 ರನ್ಗಳನ್ನು ಮಾತ್ರ ಗಳಿಸಿದರು. ಹೀಗಾಗಿ ಈ ಸಲ RCBಯಿಂದ ಮ್ಯಾಕ್ಸ್ವೆಲ್ ರನ್ನ ಕೈ ಬಿಡಲಾಗ್ತಾ ಇದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.